ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತೀರಾ 5 ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಒಂದು ಲಕ್ಸುರಿ ಡೂಪ್ಲೆಕ್ಸ್ ಮನೆ ತೋರ್ಸೋಕ್ಕೆ ಬಂದೀನಿ. ಲೊಕೇಶನ್ ಬಂದ್ಬಿಟ್ಟು ನಾರ್ತ್ ಬೆಂಗಳೂರು, ಚಿಕ್ಕಬಿದ್ರಕಲ್ ಮೆಟ್ರೋ ಬ್ಯಾಕ್ ಸೈಡ್ ಬರುತ್ತೆ. ತೋಟದ ಗುಡದಳ್ಳಿ ನೋಡಿ. ಔಟ್ಲುಕಿಂಗ್ ಮೆಜರ್ಮೆಂಟ್ ಬಂದ್ಬಿಟ್ಟು 18ಕ್ಕೆ 40. ಸೈಡ್ ಫೇಸ್ ಈಸ್ಟು, ಡೋರು ಈಸ್ಟು. ರೋಡೆಲ್ಲ 30 ಫೀಟ್ ರೋಡ್ ಬರುತ್ತೆ. ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾ ನೋಡಿ ಸ್ನೇಹಿತರೆ. ಬಸ್ ರೂಟೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಮೆಟ್ರೋಗೆ ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಚಿಕ್ಕಬಿದ್ರಕಲ್ ಮೆಟ್ರೋ ಮತ್ತು ಮಾದಾವರ ಮೆಟ್ರೋಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಓಕೆ ನೋಡಿ, ಈ ಡೂಪ್ಲೆಕ್ಸ್ ಮಾರಾಟಕ್ಕಿದೆ. ಕೆಳಗಡೆ 1 BHK ಕಾರ್ ಪಾರ್ಕಿಂಗು, ಫಸ್ಟ್ ಫ್ಲೋರಲ್ಲಿ 3 BHK ಡೂಪ್ಲೆಕ್ಸ್. ಓಕೆ, ಈ ಖಾತಾ ಪ್ರಾಪರ್ಟಿ ಇಮ್ಮಿಡಿಯೇಟ್ ರಿಜಿಸ್ಟರ್ ಆಗುತ್ತೆ. ಒಳಗಡೆ ಹೋಗೋಣ ನೋಡಿ. MS ರೈಲಿಂಗ್ಸ್ ಗೇಟು ಹೆವಿ ಗೇಜಲ್ಲಿ ಮಾಡಿದ್ದಾರೆ ನೋಡಿ. ಓಕೆ, ಪಾರ್ಕಿಂಗ್ ನೋಡಿ. ಆರಾಮಾಗಿ ಒಂದು 5 ಸೀಟ್ರ್ ಕಾರ್ ಹಾಕ್ಬಿಟ್ಟು 2 ಬೈಕ್ ಹಾಕ್ಬೋದು, ಅಷ್ಟು ದೊಡ್ಡದಾಗಿದೆ ಪಾರ್ಕಿಂಗು. ಸಂಪು ಒಂದು 15,000 ಲೀಟ್ರ್ ನೀರು ಹಿಡಿಯುತ್ತೆ ಸ್ನೇಹಿತರೆ. ಇಲ್ಲಿ CMC ವಾಟ್ರು ತುಂಬಾ ಚೆನ್ನಾಗಿದೆ. ನೀರಿಗೇನು ಪ್ರಾಬ್ಲಮ್ ಇಲ್ಲ. ಸುತ್ತಮುತ್ತ ಬೇಕಾದ್ರೆ ವಿಚಾರಿಸಿ, ನೀರಿನ ಸಮಸ್ಯೆ ಇಲ್ಲ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಗೊತ್ತಾಗುತ್ತೆ. ಓಕೆ, ಗ್ರೌಂಡಲ್ಲಿ 1 BHK ನೋಡಿ. ವಾಲಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಡೋರು ಮತ್ತು ವಾಸ್ಕಲ್ಲು ಟೀ ಕಲ್ ಮಾಡಿದ್ದಾರೆ. ಕಾಂಬಿನೇಷನ್ ಪಟ್ಟಿ ಕೊಟ್ಟಿದ್ದಾರೆ ಗ್ರಾನೈಟಲ್ಲಿ, ಎಕ್ಸಿಲೆಂಟ್ ಆಗಿದೆ. ಓಕೆ, ಇದು 1 BHK ಮನೆ ಗ್ರೌಂಡಾಗಿರೋದು ನೋಡಿ ಸ್ನೇಹಿತರೆ. ಇಲ್ಲಿ ಬಾಡಿಗೆಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಯಾಕೆಂದರೆ ಸ್ಕೂಲು ಕಾಲೇಜೆಲ್ಲ ನಿಯರೆಸ್ಟ್ ಹಾಗಾಗಿ ತುಂಬ ಡಿಮ್ಯಾಂಡ್ ಇದೆ. ಅಫಿಷಿಯಲ್ ಏರಿಯಾ. ಓಕೆ, POP ಎಲ್ಲ ಆಗಿದೆ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್, TV ಕ್ಯಾಬಿನ್ ಕೂಡ ಆಗಿದೆ. ಇದು ಗ್ರೌಂಡಾಗಿರೋ 1 BHK ಮನೆ. ಕಿಚನಲ್ಲೂ ಕೂಡ ವಾರ್ಡ್ರೋಬ್ ಎಲ್ಲ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ಎಲ್ಲ ನೀಟಾಗಿ ಆಗಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸ ಇದೆ, ಅದು ಫಿನಿಷ್ ಮಾಡಿಕೊಡ್ತಾರೆ. ದೇವ್ರ ಮನೆ. ಓಕೆ, ಈಗ ರೂಮ್ 1 ಇದು 1 BHK ಅಲ್ವಾ, ಹಾಗಾಗಿ ರೂಮ್ 1 ಇದು 1ನಲ್ಲಿ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ ನೋಡಿ. ವಿಂಡೋನು ತುಂಬ ದೊಡ್ಡದಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಬಾಡಿಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಮಿನಿಮಮ್ ಏನಂದ್ರೆ ಒಂದು 6,000 ರೂಪಾಯಿ ಮೇಲೆ ಕೊಡ್ತಾರೆ ಬಾಡಿಗೆ. ಅದಕ್ಕಿಂತ ಜಾಸ್ತಿಯಾಗಿ ಕೊಡ್ತಾರೆ. ನಾನು ಒಂದು ಅಂದಾಜಾಗಿ ಹೇಳ್ತೇನೆ ಅಷ್ಟೇ. ವಾಷಿಂಗ್ ಮಿಷಿನ್ ಪಾಯಿಂಟ್ ಮತ್ತು ವಾಶ್ರೂಮಲ್ಲಿ ಫಾರಿನ್ ಕಬೋರ್ಡ್ ಹಾಕಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಐಟಮ್ ಎಲ್ಲ ಇಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಕೂಡ ಇದೆ. ಓಕೆ, ಇದು ಗ್ರೌಂಡಾಗಿರೋ 1 BHK ಮನೆ. ಓಕೆ, ಮತ್ತೊಮ್ಮೆ ನೋಡಿ, POP ಎಲ್ಲ ಒಳ್ಳೆ ಡಿಸೈನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ವಾಲ್. ಓಕೆ, ರೋಡ್ ಬಂದ್ಬಿಟ್ಟು ಇಲ್ಲಿ 30 ಫೀಟ್ ರೋಡ್ ಬರುತ್ತೆ. ರೋಡಲ್ಲಿ ದೊಡ್ಡದಾಗಿದೆ, ಅದರಲ್ಲಿ ಟಾರ್ ರೋಡೆಲ್ಲ ಆಗಿದೆ. ಓಕೆ, ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ. 3 BHK ಡೂಪ್ಲೆಕ್ಸ್ ನೋಡೋಣ ನೋಡಿ. ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಸ್ಟೀಲ್. ಓಕೆ, ಇಲ್ಲಿಗೆ ನಿಮಗೆ ಬಸ್ ರೂಟ್ ಎಲ್ಲ ಜಸ್ಟ್ ಫಾರ್ ವಾಕಬಲ್ ಆಗುತ್ತೆ. ಮೆಟ್ರೋಗೆ ಮಾತ್ರ 1.5 ಕಿಲೋಮೀಟ್ರ್ ಆಗುತ್ತೆ. ಈ ಖಾತಾ ಪ್ರಾಪರ್ಟಿ ಇಮಿಡಿಯೇಟ್ ರಿಜಿಸ್ಟರ್ ಕೂಡ ಆಗುತ್ತೆ ನೋಡಿ ಸ್ನೇಹಿತರೆ. ಇದು ಡೂಪ್ಲೆಕ್ಸ್ ಹೌಸು ನೋಡಿ. ವಾಲಿಗೆಲ್ಲ ವೆಟ್ರಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ. ಓಕೆ ನೋಡಿ, ಇಲ್ಲಿ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು 3 BHK ಡೂಪ್ಲೆಕ್ಸು ನೋಡಿ. ವಾಸ್ಕಲ್ಲು ಮತ್ತು ಡೋರು ಟೀಕ್
ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಪಟ್ಟಿ ಗ್ರಾನೈಟಲ್ಲಿ ಯೂಸ್ ಮಾಡಿದ್ದಾರೆ. ಓಕೆ, ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು 3 BHK ಡೂಪ್ಲೆಕ್ಸ್. ಫ್ಲೋರಿಂಗ್ ಟೈಲ್ಸ್ ಯೂಸ್ ಮಾಡಿದರೆ, ಕ್ವಾಲಿಟಿ ಟೈಲ್ಸು, ಏಕೆಂದರೆ ಲುಕ್ ಬರಲಿ, ಚೆನ್ನಾಗಿರಲಿ ಅಂತ. ಓಕೆ, ಹಾಲಲ್ಲಿ ಜೂಮರ್ ಲೈಟೆಲ್ಲ ಹಾಕಿದ್ದಾರೆ. ಓಕೆ, ವಿಂಡೋ ನೋಡಿ ಎಷ್ಟು ದೊಡ್ಡದಾಗಿದೆ, 2 ವಿಂಡೋ ಇದೆ. ಈಸ್ಟ್ ಫೇಸ್ ಸೈಟು, ಡೋರು ಈಸ್ಟ್ ಫೇಸು, ಆದರೂ ಕೂಡ ವಿಂಡೋನ ದೊಡ್ಡದಾಗಿ ಇಟ್ಟಿದ್ದಾರೆ, ಗಾಳಿ ಬೆಳಕಿಗೆ ಏನೂ ತೊಂದರೆ ಆಗಬಾರ್ದು ಅಂತ. ನೋಡಿ 2 ವಿಂಡೋ ಬರುತ್ತೆ, 2 ಕೂಡ ತುಂಬಾ ದೊಡ್ಡದಲ್ಲಿ ಇಟ್ಟಿದ್ದಾರೆ. ಓಕೆ, ನೋಡಿ ಮತ್ತೊಮ್ಮೆ ಈ ಸೈಡಿಂದ ಹಾಲ್ನ ಅಬ್ಸರ್ವ್ ಮಾಡಿ. ವಾ, ಸೂಪರ್. ಓಕೆ, ಇಲ್ಲಿ TV ಕ್ಯಾಬಿನ್ ಬರುತ್ತೆ, ಸ್ಟೇರ್ ಕೇಸ್ ಕೆಳಗಡೆ ನೋಡಿ ಎಷ್ಟು ನೀಟಾಗಿದೆ ಕೆಲಸ. ಇಲ್ಲಿ ಒಂದು ರೂಮ್ ಬರುತ್ತೆ, ರೂಮ್ 1 ತೋರಿಸಿ ನೋಡಿ. ರೂಮ್ 1 ಕೂಡ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ವಾರ್ಡ್ರೋಬ್ ಎಲ್ಲ ಆಗಿದೆ ನೋಡಿ, POP ಕೂಡ ಆಗಿದೆ, ವಿಂಡೋನು ಕೂಡ ತುಂಬ ದೊಡ್ಡದಾಗಿದೆ. ಓಕೆ, ನೋಡಿ ಸ್ನೇಹಿತರೆ, ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನೋಡಿ, ಡಿಸೈನ್ ಲೇಟೆಸ್ಟ್ ಆಗಿದೆ. ವಾರ್ಡ್ರೋಬ್ ಎಷ್ಟು ನೀಟಾಗಿದೆ ಕೆಲಸ. ಓಕೆ, ಇಲ್ಲಿ ಅಟ್ಯಾಚು ವಾಶ್ರೂಮ್ ಇಲ್ಲ, ಕಾಮನ್ ವಾಶ್ರೂಮ್ ಇದೆ, ಅದನ್ನು ತೋರಿಸಿ ನೋಡಿ. ಹಾಂ, ಇದು ವಾಶ್ರೂಮ್. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗೋರು, ಕ್ವಾಲಿಟಿ ವರ್ಕು, ಫಾರಿನ್ ಕಬೋರ್ಡ್ ಯೂಸ್ ಮಾಡಿದ್ದಾರೆ ನೋಡಿ, ವಾಲಿಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಓಕೆ, ಮತ್ತೊಮ್ಮೆ ಈ ಸೈಡಿಂದ ಹಾಲ್ ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ಡಿಫ್ರೆಂಟಾಗಿದೆ, ಸಖತ್ತಾಗಿದೆ. ಡೂಪ್ಲೆಕ್ಸ್ ಅಲ್ಲ, ಲಕ್ಸುರಿಯಾಗಿ ಕಾಣುತ್ತೆ. ಈಗ ಕಿಚನ್ ನೋಡೋಣ. ಕಿಚನಲ್ಲಿ ಮಾಡ್ರನ್ ಕಿಚನ್ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ವುಡ್ ವರ್ಕ್ ಎಲ್ಲ ಆಗಿದೆ ನೋಡಿ, ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಸ್ಟೋರೇಜ್ ಬಾಕ್ಸ್ ಎಲ್ಲ ಆಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ಗ್ಲಾಸಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಓಕೆ, ಚಿಮಿನಿ ಫೈನ್ಸ್ ಕೂಡ ಬಿಟ್ಟಿದ್ದಾರೆ ನೋಡಿ ಅಲ್ಲಿ, ಮತ್ತು ಗ್ಯಾಸ್ ಲೈನಿಗೆ ಜಾಗ ಬಿಟ್ಟಿದ್ದಾರೆ. ಓಕೆ, ಮತ್ತೊಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿ, 2 ಕಡೆಯಲ್ಲೂ ನೀಟಾಗಿ ವಾರ್ಡ್ರೋಬ್ ಎಲ್ಲ ಆಗಿದೆ. ಮಾಡಲ್ ಕಿಚನ್. ಓಕೆ, ನೋಡಿ ಫ್ರಿಜ್ ಪಾಯಿಂಟ್ ಇದು. ಓಕೆ, ಈಗ ದೇವ್ರ ಮನೇಲಿ ಟೀಕಲ್ಲಿ ಡೋರ್ ಮಾಡಿದ್ದಾರೆ ನೋಡಿ, ಇಲ್ಲೂ ಕೂಡ POP ಎಲ್ಲ ಆಗಿದೆ, ಚಿಕ್ಕದಾಗಿ POP ಫಿನಿಶಿಂಗ್ ಕೊಟ್ಟಿದ್ದಾರೆ. ವಾಲಿಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಗೋಲ್ಡನ್ ಕಲರ್ ಪಟ್ಟಿ ಯೂಸ್ ಮಾಡಿದ್ದಾರೆ, ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತ ನೋಡಿ. ಪೂಜಾ ಸಾಮಾನುಗಳ ಇಡೋಕ್ಕೆ ಬಾಕ್ಸ್ ಎಲ್ಲ ಮಾಡಿದ್ದಾರೆ, ಆರಾಮಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು. ಓಕೆ, ನೋಡಿ ಸ್ನೇಹಿತರೆ, ಈ ಮನೆ ಮಾರಾಟಕ್ಕಿದೆ. ಈಗ ರೂಮ್ 1 ಪ್ಲಸ್ ರೂಮ್ 2, ರೂಮ್ 1 ನೋಡಿರಲ್ವಾ, ರೂಮ್ 2 ರೂಮ್ 3 ತೋರಿಸ್ತೀನಿ ನೋಡಿ. ಇಲ್ಲಿ ಟಫನ್ ಗ್ಲಾಸಲ್ಲಿ ಸೇಫ್ಟಿ ಇದು ಮಾಡಿದ್ದಾರೆ ನೋಡಿ, ಎಷ್ಟು ಡಿಫ್ರೆಂಟಾಗಿದೆ, ಸಾಗದಾಗಿದೆ. ಸ್ಟೆಪ್ಸ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಟಫನ್ ಗ್ಲಾಸು ಮತ್ತು SS ರೈಲಿಂಗ್ಸ್ ಹಾಕಿದ್ದಾರೆ. ಓಕೆ, ಸನ್ ರೂಪು ಕೂಡ ಬಿಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ವಾಹ್, ಸೂಪರಾಗಿದೆ. ಲೈಟಿಂಗ್ಸು ಕೂಡ ಹಾಕಿದ್ದಾರೆ, POP ಕೊಟ್ಟರೆ ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತ. ಓಕೆ, ಈಗ ರೂಮ್ 2 ಅಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನೋಡಿ, ಕಿಂಗ್ ಸೈಜ್ ಕಾಟ್ ಇದೆ, POP ಆಗಿದೆ, ವಿಂಡೋ ಇದೆಯಾ, ವಿಂಡೋನು ಕೂಡ ದೊಡ್ಡದಾಗಿದೆ, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಇಲ್ಲೂ ಕೂಡ ವುಡ್ ವರ್ಕ್ ಎಲ್ಲ ಆಗಿದೆ ನೋಡಿ. ವಾ, ಸೂಪರ್. ಡೋರ್ಸ್ ಎಲ್ಲ ಸ್ಲೈಡಿಂಗ್ ಮಾಡಿದ್ದಾರೆ ನೋಡಿ. ಹಾಂ, ಎಲ್ಲ ನೋಡಿ ಎಷ್ಟು ನೀಟಾಗಿದೆ ಕೆಲಸ. ಓಕೆ,
ಮತ್ತೊಮ್ಮೆ ಅಬ್ಸರ್ವ್ ಮಾಡಿ, ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ಅಟ್ಯಾಚ್ ವಾಶ್ರೂಮ್ ಬರುತ್ತೆ ಇದಕ್ಕೆ, ತೋರಿಸ್ತೀನಿ. ಹಾಂ ನೋಡಿ, ಅಟ್ಯಾಚ್ ವಾಶ್ರೂಮ್ ಎಲ್ಲ ಜಾಗೋರ್ ಫಿಟ್ಟಿಂಗ್ ರೀ, ಎಲ್ಲ ಬ್ರಾಂಡೆಡ್ಡು. ಫಾರಿನ್ ಕಬೋರ್ಡ್ ಓಕೆ, ಹ್ಯಾಂಡ್ ವಾಶ್ ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ವಾಲಿಗೆಲ್ಲ ವೆಟ್ರಫೆಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಹಾಲ್ ಇದೆ ಚಿಕ್ಕದಾಗೆ. ನೋಡಿ, ಆರಾಮ ಸೋಫಾ ಬೇಕಾದ್ರೆ ಹಾಕ್ಬೋದು. ಇಲ್ಲೂ ಕೂಡ ವಿಂಡೋ ಇದೆ. ಓಕೆ, ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ಮತ್ತು ಇದು ಈಸ್ಟ್ ಫೇಸ್ ಸೈಟು, ಡೋರು ಈಸ್ಟ್ ಫೇಸು, ಸೈಟು ಈಸ್ಟ್ ಫೇಸು, ಎಲ್ಲ ವಾಸ್ತು ಪ್ರಕಾರ ಇದೆ. ನೋಡಿ, ರೂಮ್ 3 ಇದು. ರೂಮ್ 3ಯಲ್ಲೂ ಕೂಡ ಕಾಟೆಲ್ಲ ಹಾಕಿದ್ದಾರೆ. ಇಲ್ಲೂ ಕೂಡ POP ಎಲ್ಲ ಆಗಿದೆ. ಮತ್ತು ಅಟ್ಯಾಚ್ ವಾಶ್ರೂಮ್ ಕೂಡ ಇಲ್ಲಿದೆ. ನೋಡಿ, ತೋರಿಸ್ತೀನಿ. ಓಕೆ, ಮಿರರ್, ಮೇಕಪ್ ಕಿಟ್ ಸಿಕ್ಕಕ್ಕೆ ಜಾಗ ಮಾಡಿದ್ದಾರೆ. ನೋಡಿ, ಮಿರರು, ಇಲ್ಲೂ ಕೂಡ ವಾರ್ಡ್ರೂಪ್ ಎಲ್ಲ ಆಗಿದೆ. ಪ್ರತಿಯೊಂದು ರೂಮಲ್ಲೂ ವಾರ್ಡ್ರೂಪ್ ಆಗಿದೆ. ಸ್ಲೈಡಿಂಗ್ ಡೋರು. ಮತ್ತು ಡೂಪ್ಲೆಕ್ಸ್ ಅಂದಮೇಲೆ ಬಾಲ್ಕನಿ ಇರಲೇಬೇಕು. ಬಾಲ್ಕನಿ ಕೇಳ್ತೀರಾ. ನೋಡಿ, ಬಾಲ್ಕನಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಚಿಕ್ಕ ಬಾಲ್ಕನಿ ಬಿಟ್ಟಿದ್ದಾರೆ. ನೋಡಿ, ಆಲ್ರೆಡಿ ಸುತ್ತಮುತ್ತ ಡೆವಲಪ್ಮೆಂಟ್ ಏರಿಯಾ. ನೋಡಿ, ಎಲ್ಲ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ. ಮೆಟ್ರೋಗೆಲ್ಲ ಜಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ. ಮಾಧವರ ಮೆಟ್ರೋ, ಚಿಕ್ಕಬಿದರ್ಕಲ್ ಮೆಟ್ರೋ ತುಂಬಾ ನಿಯರೆಸ್ಟ್ ಆಗುತ್ತೆ. ಬಸ್ ರೂಟ್ ಅಂತೂ ವಾಕಬಲ್ ಆಗುತ್ತೆ. ಓಕೆ, ಮತ್ತು ಸ್ಕೂಲು ಕಾಲೇಜೆಲ್ಲ ನಿಯರೆಸ್ಟ್ ಇದೆ. ಎಲ್ಲ ಬಸ್ ಫೆಸಿಲಿಟಿ ಇದೆ ಇಲ್ಲಿಗೂ. ನೋಡಿ, ಈಗ ಟೆರೆಸ್ಗೆ ಹೋಗ್ತಿದ್ದೀನಿ. ನೋಡಿ, ಲೈಟಿಂಗ್ಸ್ ಒಂದ್ಸಲ ನೋಡ್ಕೊಂಬಿಡಿ. ಸನ್ ರೂಪ್ ಬಿಟ್ಟಿರೋ ಜಾಗದಲ್ಲಿ ಹಾಕಿರೋದು ಇದು. ಡೂಪ್ಲೆಕ್ಸ್ ಅಲ್ಲ, ಲಕ್ಸುರಿಯಾಗಿ ಕಾಣಲಿ ಅಂದ್ಬಿಟ್ಟು POP ಫಿನಿಷಿಂಗ್ ಕೊಟ್ಟಿದ್ದಾರೆ. ಓಕೆ, ಈ ಖಾತಾ ಪ್ರಾಪರ್ಟಿ ಇಮಿಡಿಯೇಟ್ ರಿಜಿಸ್ಟರ್ ಆಗುತ್ತೆ. ಲೋನು ಕೂಡ ಆಗುತ್ತೆ. ನಾವೇ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಸಿವಿಲ್ ಸ್ಕೋರು ಚೆನ್ನಾಗಿದ್ರೆ, ಪ್ಲಸ್ಸು ಸ್ಯಾಲ್ರಿಡು, ಬಿಸ್ನೆಸ್ಸು ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೋಡಿ, ಆಲ್ರೆಡಿ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಮೆಜರ್ಮೆಂಟ್ ಬಂದ್ಬಿಟ್ಟು 18ಕ್ಕೆ 40. ಈಸ್ಟ್ ಫೇಸ್ ಡೋರು, ಈಸ್ಟ್ ಫೇಸ್ ಸೈಟ್. ಪ್ರೈಸ್ ಬಂದ್ಬಿಟ್ಟು 1,20,00,000. ಲೈಟ್ಲಿ ನೆಗೆಷಬಲ್ ಈ ಖಾತಾ ಪ್ರಾಪರ್ಟಿ. ಓಕೆ, ಇಮಿಡಿಯೇಟ್ ರಿಜಿಸ್ಟರ್ ಕೂಡ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.